ಲಿಂಗಸಗೂರು ತಾಲೂಕು ಹಟ್ಟಿ ಚಿನ್ನದಗಣಿ ಪಟ್ಟಣದ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಸಮಯಕ್ಕೆ ಸರಿಯಾಗಿ ವೈದ್ಯರು ಬಾರದೆ ರೋಗಿಗಳ ಪರದಾಟ. ಮಿತಿಮೀರಿದ ನರ್ಸ್ಗಳ ದರ್ಪ. ವೈದ್ಯರು ಬರೆದುಕೊಟ್ಟಿರುವ ಚೀಟಿಯನ್ನು ನೋಡದೇನೆ ಲಿಂಗಸಗೂರು ಆಸ್ಪತ್ರೆಗೆ ರೆಫರ್. ಎಸ್ ವೀಕ್ಷಕರ, ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದಗಣಿ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಮಯಕ್ಕೆ ಸರಿಯಾಗಿ ವೈದ್ಯರು ಬಾರದೆ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯ ಡಿಎಸ್ಎಸ್ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೈದ್ಯರು ಬರೆದುಕೊಟ್ಟಿರುವಂತಹ ಔಷಧಿ ಚೀಟಿಗಳನ್ನು ನೋಡದೇನೆ ಇಲ್ಲಿ ಔಷಧಿಗಳು ಸಿಗುವುದಿಲ್ಲ, ಲಿಂಗಸಗೂರಿಗೆ ಹೋಗಿ ಎಂದು ನರ್ಸ್ಗಳು ರೋಗಿಗಳ ಮೇಲೆ ದರ್ಪ ಮೆರೆಯುವಂತದ್ದು. ಅಟ್ಲೀಸ್ಟ್ ಆ ಚೀಟಿಯನ್ನು ಕೈಯಿಂದ ಕೂಡ ಮುಟ್ಟುವುದಿಲ್ಲ ಅನ್ನುವಂತಹ ಆರೋಪ. ಇದರಲ್ಲಿ ಏನು ಬರೆದಿದ್ದಾರೆ ಅನ್ನುವುದನ್ನು ಸ್ವಲ್ಪ ನೋಡಿ ಆದರೂ ಹೇಳಿ ಮೇಡಮ್ ಎಂದು ರೋಗಿಗಳು ಕೇಳಿದರೆ, ಯಾರು ಬರೆದುಕೊಟ್ಟಿದ್ದಾರೆ ಅವರನ್ನೇ ಕೇಳಿ ಎನ್ನುವಂತಹ ದುರಂಕಾರವನ್ನು ಮೆರೆಯುತ್ತಿದ್ದಾರೆ. ಎಂದರೆ ಈ ಆರೋಗ್ಯ ಕೇಂದ್ರದ ವೈದ್ಯರ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನುವುದನ್ನು ಕೂಡ ನಾವಿಲ್ಲಿ ಖಂಡಿಸಬೇಕಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಡಿಎಸ್ಎಸ್ ಸಂಘಟನೆಯ ರೋಡಲ್ ಬಂಡಿ ಗ್ರಾಮ ಘಟಕದ ಅಧ್ಯಕ್ಷರಾದ ಶಂಭುಲಿಂಗ ಮತ್ತು ಭೀಮೇಶ್ ಜೈಗುರು ಬಾಲರಾಜ್ ಗೌಡೂರವರು ಮಾತನಾಡಿ, ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಮಾನದಲ್ಲಿ ಹೋರಾಟ ಕೈಗೊಳ್ಳುತ್ತೇವೆ ಎಂದು ಮೇಲಾಧಿಕಾರಿಗಳಿಗೆ ಮುನ್ಸೂಚನೆ ತಿಳಿಸಿದ್ದಾರೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಲಿಂಗಸಗೂರು ತಾಲೂಕು ವರದಿಗಾರರು ಅಮರೇಶ್ ಕಟ್ಟಿಮನಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಗೊತ್ತಿಲ್ಲ, ನಮ್ಗೆ ಏನ್ ಗೊತ್ತಿಲ್ಲ, ನಮ್ಗೇನ್ ಕೇಳ್ಬೇಡ್ರಿ, ಲಿಂಕ್ಸ್ಗೆ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಲಿಂಕ್ಸ್ಗೆ ಹೋಗ್ರಿ ಅಂತ ಹೇಳಿದ್ರೆ ಇಲ್ಲಿ ಇವ್ರು ಯಾಕಿರ್ಬೇಕು, ಡಾಕ್ಟರ್ ಯಾಕಿರ್ಬೇಕು, ಬೀಗ ಹಾಕ್ಬೇಕಲ್ವಾ? ನೋಡ್ರಿ, ಈ ಅವಸ್ಥೆ ಆಗಿಬಿಟ್ಟಿದೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಈ ರೀತಿ ಅವಸ್ಥೆ ಆಗಿದೆ. ನಮಸ್ಕಾರ, ಶಂಭುಲಿಂಗ್ ಅಂತ ರೋಡ್ಲ ಬಂಡದಿಂದ. ಈಗ ನಮ್ಗೆ ಆರಾಮಿಲ್ಲ ಟೈಮಲ್ಲಿ ನಾವು ಇದು ಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಾಗ ಇಲ್ಲಿ ಯಾವುದೇ ರೀತಿಯಾದಂಥ ಡಾಕ್ಟರ್ಗಳು ಇರೋಂಗಿಲ್ಲ ಒಳಗಡೆ. ಇಲ್ಲಿರ್ತಕ್ಕಂಥ ನರ್ಸ್ಗಳಿಗೆ ಭೇಟಿಯಾದಾಗ ಅದು ಡಾಕ್ಟರ್ ಬರ್ಕೊಟ್ಟಿರ್ತಕ್ಕಂಥ ಚೀಟಿಯನ್ನು ಅವರು ಇದು ಕೊಟ್ಟಾಗ ಇದು ಯಾವ ಡೇಟಿಗೆ ಬರ್ತಿದ್ರೆ, ಇದು ಯಾವ ಡೇಟಿಗೆ ಇಂಜೆಕ್ಷನ್ ಮಾಡಿಸ್ಕೋಬೇಕಂತ ಅವ್ರು ಬರ್ಕೊಟ್ಟಿದ್ರೆ ಸ್ವಲ್ಪ ಚೆಕ್ ಮಾಡ್ರಿ ಅಂತ ಹೇಳಿದಾಗ, ಅದು ನನಗೆ ಗೊತ್ತಿಲ್ಲ, ನೀವು ಯಾರು ಬರ್ಕೊಟ್ಟಾರೋ ಅವ್ರನ್ನ ಹೋಗಿ ಕೇಳ್ರಿ, ನನಗೆ ಸಂಬಂಧ ಇಲ್ಲ, ನನಗೆ ಕೇಳ್ಬೇಡ ಅಂತಕ್ಕಂಥ ಮಾತನ್ನ ಅವರು ನರ್ಸ್ ಅವ್ರು ಹೇಳ್ತಿದ್ದಾರೆ. ಆಮೇಲೆ ನಮ್ಮ ಹುಡುಗನಿಗೆ ಅವನಿಗೆ ಆರಾಮಿರಲಿಲ್ಲ, ಒಂದು 3 ದಿನದಿಂದ ತಲೆನೋವು, ತಲೆ ಹೊಡಿತಿದೆ ಅಂತ ಅವನು ಹೇಳ್ತಿದ್ದ. ಅವನಿಗೆ ಮತ್ತು ಡಾಕ್ಟರ್ ಇಲ್ಲದ ಕಾರಣ ನರ್ಸ್ ಹತ್ರ ತೋರಿಸಿದ್ವಿ. ಅವರು ಚೆಕ್ ಮಾಡ್ದೇನೆ, ಇಲ್ಲ ಇಲ್ಲಿ ಡಾಕ್ಟರ್ ಇಲ್ಲ, ಇದು ನೀವು ಚೆಕ್ ಮಾಡೋಕ್ಕಾಗಲ್ಲ, ಲಿಂಕ್ಸ್ರಿಗೆ ಹೋಗ್ಬೇಕಿಲ್ಲ ಅಂತಕ್ಕಂಥ ಮಾತು ಕೂಡ ಹೇಳ್ತಿದ್ದಾರೆ. ಈಗ ಸುತ್ತಮುತ್ತ ಹಳ್ಳಿಗೆ ನೆರವಾಗಿರ್ತಕ್ಕಂಥ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವುದೇ ರೀತಿಯಾದಂಥ ಡಾಕ್ಟರ್ಗಳಿಲ್ಲ, ನರ್ಸ್ಗಳು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ಬಿಟ್ಟನ ಭಾಳ ತ್ರಾಸ ಆಗ್ತಿ ಇಲ್ಲಿ ಇರ್ತಕ್ಕಂಥ ಜನಗಳಿಗೆ. ಈಗ ಬಡವರಿಗೆ ಅನುಕೂಲವಾದಂಥ ರೀತಿಯಲ್ಲಿ ಸರ್ಕಾರಗಳು ಎಷ್ಟೇ ಸೌಲಭ್ಯಗಳು ತಂದ್ರು, ಎಷ್ಟೇ ಅನುಕೂಲ ಆಗುವಂತೆ ವಿವಿಧ ಯೋಜನೆಗಳು ತಂದ್ರು ಕೂಡ ಯಾವುದೇ ಜನರಿಗೆ ಮುಟ್ಟುತ್ತಿಲ್ಲ, ಯಾವ್ದು ಅನುಕೂಲ ಆಗ್ತಿಲ್ಲ, ಭಾಳ ಅನಾನುಕೂಲಗಳಾಗ್ತಿದೆ. ಇಲ್ಲಿ ಯಾವುದೇ ರೀತಿಯಾದಂಥ ಯೋಜನೆಗಳು ಬಡವರಿಗೆ ತಲುಪುತ್ತಿಲ್ಲ, ವ್ಯವಸ್ಥೆ ಸರಿಯಾಗಿಲ್ಲ, ಯಾವುದೇ ರೆಸ್ಪಾನ್ಸ್ ಮಾಡ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ನರ್ಸ್ಗಳು ರೆಸ್ಪಾನ್ಸ್ ಮಾಡ್ತಿಲ್ಲ, ಡಾಕ್ಟರ್ ಹಾಸ್ಪಿಟ್ಲಿಗೆ ಬರ್ತಿಲ್ಲ. ತುಂಬ ತೊಂದರೆ ಆಗ್ತಿದೆ. ಸುತ್ತಮುತ್ತಲ ಹಳ್ಳಿ ಜನಗಳಿಗೆ ಭಾಳ ತೊಂದರೆ ಆಗ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಇದ್ರ ಮೇಲೆ ಕೈಗೊಳ್ಳಬೇಕು. ಒಂದು ವೇಳೆ ಇದ್ರ ಮೇಲೆ ಏನೋ ಕ್ರಮ ಕೈಗೊಳ್ಳೋದು ಹೋದ್ರೆ ಮುಂದಿನ ದಿನಮಾನದಲ್ಲಿ ಹೋರಾಟ ಕೈಗೊಳ್ಳುತ್ತೇವೆ ಎಂದು ನಾನು ಈಗ ಮುನ್ನೆಚ್ಚರಿಕೆ ಕೊಡುತ್ತೇನೆ. ಇದು ಡಾಕ್ಟರ್ ಕೊಠಡಿ ಬಂದ್ಬಿಟ್ಟು ಇಲ್ಲಿ ಕೂಡ ಯಾವ್ದೋ ಡಾಕ್ಟರ್ಗಳು ಇಲ್ಲ. ಇಲ್ಲಿ ಬಂದು ಕೇಳೋ ಕೂಡ ಒಬ್ಬ ಪ್ಯೂನ್ ಕೂಡ ಇಲ್ಲ. ಇಲ್ಲಿ ನೀವೇ ನೋಡ್ತೀರಿ, ಇಲ್ಲಿ ಒಳಗಡೆ ಬಂದು ನೋಡಿದಾಗ ಇಲ್ಲಿ ಖಾಲಿ ಚೇರ್ ಇರ್ತೈತಿ, ಯಾರು ಪ್ಯೂನ್ಗಳು ಇಲ್ಲ, ಡಾಕ್ಟರ್ಗಳು ಇಲ್ಲ. ಈ ತರ ವ್ಯವಸ್ಥೆ ಆದ್ರೆ ತುಂಬಾ ಬಡ ಜನಗಳಿಗೆ ಬಹಳ ಅನುಕೂಲ ಆಗ್ತೈತಿ. ಅದೇ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರು ಸರ್, ಎಷ್ಟು ದಿನದಿಂದ ಅವರು ಬಂದಿಲ್ಲ? ಸ್ವಲ್ಪ ಆರಾಮಿರಲಿಲ್ಲ, ಮಧ್ಯಾಹ್ನ ಹೋಗ್ಯಾರ. ತಾವೇನ್ ಮಾಡ್ರಿ ಸರ್? ನಾವು HR ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ ಫೀಲ್ಡ್ ವರ್ಕ್ ಇರ್ತೀರಿ. ಸ್ವಲ್ಪ ಆಫೀಸರ್ ಮಾಡ್ಕೋತೀವಿ. ಯಾವಾಗ ಬರ್ತೀರಿ ಸರ್ ಡಾಕ್ಟರ್? ಇವಾಗ 2 ದಿನ ಅದ ಸರ್. ಮಂಡೇ ಬರ್ತಾರೆ, ಮಂಡೇ ಬರ್ಬೋದು. ಅಂದ್ರೆ ರಜೆ ಇವತ್ತು ತಗೊಂಡ್ರಿ ಸರ್? ಇವಾಗ ಬಂದು ರೇಜಾ ಕಟ್ಟು ಹೋಗ್ಯಾರ. ಹೌದು ಸರ್. ಅಂದ್ರೆ ಡಾಕ್ಟರ್ ಚೆಕ್ ಮಾಡಬೇಕು, ಡಾಕ್ಟರ್ ಬಿಟ್ಟರೆ ಇಲ್ಲಿ ನರ್ಸ್ಗಳು ಏನು ಚೆಕ್ ಮಾಡಲ್ಲ. ನೋಡ್ತಾರೆ.
ಹೌದ್ರಿ ಈಗ ನಾವು ಅವ್ರನ್ನ ಕೇಳಿದ್ವಿ ಅವ್ರನ್ನ ಇಲ್ಲ ಇಲ್ಲಿ ಚೆಕ್ ಮಾಡಲ್ಲ ನೀವು ಲಿಂಕ್ಸ್ ಹೋಗ್ಬೇಕಂತ ಅವ್ರು ಹೇಳ್ತಾ ಇದ್ರು. ಏನು ಸಣ್ಣ ಪುಟ್ಟ ನೋಡ್ತಾರ್ರಿ? ಅಲ್ಲ ಈಗ ಅವನಿಗೆ ಸಣ್ಣ ಪುಟ್ಟ ಅವನಿಗೆ ಏನು ಅಡ್ಮಿಟ್ ಆಗಿ ಬಿದ್ಕೊಂಡಿಲ್ಲ ಇಲ್ಲಿ ಮನುಷ್ಯ ಇಲ್ಬಾಗ ಒಳಗಡೆ ತಲೆನೋವು ತಲೆ ಹೊಡಿತಿದೆ ಅಂತ 2 ಸೈಡ್ ಬಂದು ತೋರಿಸಿದ್ರು ಡಾಕ್ಟರ್ ಮೇಡಮ್ ಅವ್ರಿಗೆ. ಅವ್ರಿಂದ ಚೆಕ್ ಮಾಡಿಲ್ಲ, ಚೆಕ್ ಮಾಡ್ಕಿಂತ ಮುಂಚೆನೆ ಲಿಂಕ್ಸ್ ಹೋಗಪ್ಪ ಅಂತ ಹೇಳ್ತಿದ್ರು ಸರ್. ಈಗ ನರ್ಸ್ ಡಾಕ್ಟ್ರು ಇಲ್ಲ ನರ್ಸ್ಗಳನ್ನು ಇಲ್ಲ ಅಂದ್ಮೇಲೆ ಅದನ್ನ ಓಪನ್ ಮಾಡಿದ್ರೆ ಯಾಕೆ ಉದ್ದೇಶ ಇದು ನಮ್ಮ ಹಾಸ್ಪಿಟಲ್ ಅಂತ ಅವ್ರು ಚೆಕ್ ಮಾಡಲ್ಲ ಅಂತ ಹೇಳ್ತಾರಲ್ಲ. ಈಗ ಬಂದು ಪೇಷಂಟ್ಗೆ ಏನು ಎತ್ತಂತ ನೀವು ವಿಚಾರಿಸೋದೇ ಆ ಲಿಂಕ್ಸ್ರಿಗೆ ಹೋಗಿ ಅಂತ ಡೈರೆಕ್ಟ್ ಹೇಳಿದ್ರೆ ಹೆಂಗೆ ಸರ್? ಸಣ್ಣ ಪುಟ್ಟನಾದರೂ ಮೇಡಮ್ ಅವ್ರು ನೋಡಿ ಚೆಕ್ ಮಾಡಿ ಹೇಳ್ಬೇಕಲ್ಲ. ಮತ್ತೆ ಯಾವ ರೀತಿ ಈ ಥರ ಬಂದ ಪೇಷಂಟ್ಗಳಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಹೆಂಗೆ ಸರ್? ಹೇಳಿ. ಈಗ ಕೇಳಿದ್ವಿ ಇವ್ರು ಸಾರ್ಗಳು ಇದ್ದಾರೆ ಇಲ್ಲಿ, ಅವ್ರು ಕೇಳಿದ್ರೆ ಅವ್ರು ನೋಡ್ತೀನಿ ಅಂದ್ಬಿಟ್ರೆ ಬೇರೆ ಏನು ಮಾತಾಡ್ತಾ ಇಲ್ಲ. ಈಗ ಅಲ್ಲಿ ನರ್ಸ್ ಮೇಡಮ್ ಹೋದ್ರೆ ಅವ್ರು ಒಂದು 2 ಮಾತಾಡೋಣ ನಾವು ಅವ್ರಿಗೆ ತೋರಿಸ್ಬೇಕಂದ್ರೆ ನೀವು ಚೆಕ್ ಮಾಡಲ್ಲ ಇಬ್ಬರ ಒಳಗಡೆ ಏನ್ ಮಾಡ್ಬೇಕು ತೋರಿಸ್ಬೇಕು ನೋಡ್ಬೇಕಲ್ಲ. ಈಗ ಇವ್ರಿಗೆ ತಲೆ ಹೊಡಿತೇವೆ ಅಂತ ಅವ್ರು ಹೇಳಿದ್ರು. ನೀವೇನಂದ್ರೆ ಇಲ್ಲ ಅದನ್ನ ಅಲ್ಲೇ ಡಾಕ್ಟರ್ ಇಲ್ಲಿ ಲಿಂಕ್ಸ್ ಹೊರಗೆ ತೋರಿಸ್ಬೇಕು ನೀವು ಅಂತ ಹೇಳಿದ್ರೆ ಚೆಕ್ ಮಾಡಿರ್ಲಿಲ್ಲ. ಚೆಕ್ ಮಾಡೋಕ್ಕಿಂತ ಮುಂಚೆನೆ ಲಿಂಕ್ಸ್ ಹೋಗ್ರಿ ಅಂತ ಹೇಳಿದ್ರು ಮೇಡಮ್ ತಾವು. ಅಂದ್ರೆ ಈಗ ಸದ್ಯ ನಾವು ಡಾಕ್ಟರ್ ಬಂದ್ರೆ ಮಾತ್ರ ತೋರಿಸ್ಬೇಕು, ಇಲ್ಲಿ ನೀವು ಚೆಕ್ ಮಾಡಲ್ಲ. ನಾನ್ ಬಂದಿಲ್ಲಪ್ಪ. ಅಲ್ಲ ನೀವು ಹೇಳಿದ್ರಲ್ಲ ಮೇಡಮ್ ಲಾಸ್ಟ್ ಟೈಮ್ ಇವ್ರು ಇದಾರಲ್ಲ ಏನಂದ್ರೆ ಹೇಳಿದಂಗೆ ನಾವು ಲಿಂಕ್ಸ್ ನಾನ್ ಬಂದಿಲ್ಲಪ್ಪ. ಅಲ್ರಿ ಮೇಡಮ್ ಅವ್ರು ಸಣ್ಣ ಪುಟ್ಟ ನೀವು ಅದನ್ನ ಚೆಕ್ ಮಾಡಿ ನೋಡಿ ಹೇಳ್ಬೇಕಾಗಿತ್ತಲ್ಲ. ನಾವ್ ಅಂದಿಲ್ಲಪ್ಪ, ನಾವ್ ಅಂದಿಲ್ಲ. ಅಲ್ರಿ ಮೇಡಮ್ ಅಂದಿಲ್ಲ ಅಂತ ಅದೇನು ಅಲ್ರಿ ಅದೇನು ದೌರ್ಜನ್ಯ ಮಾಡ್ದಂಗೆ ಮಾಡ್ತಾ ಇದ್ರಲ್ಲ ಮೇಡಮ್ ಮೇಲೆ ಹೇಳೋದ್ರಿ ಶೈಲ್ ನೋಡಿದ್ರೆ. ಅಲ್ಲ ಮೇಡಮ್ ಈಗ ಡಾಕ್ಟರ್ ಇಲ್ಲ ನೀವು ಇದ್ದವ್ರು ಕೂಡ ಚೆಕ್ ಮಾಡಲ್ಲ ಅಂದ್ರೆ ಹಾಸ್ಪಿಟಲ್ ಓಪನ್ ಇರೋದು ಅಂತ ನಾನು ಕೇಳಿದೆ. ಸಣ್ಣ ಪುಟ್ಟ ನೀವು ಅದನ್ನ ನೋಡ್ಬೇಕಿತ್ತಲ್ಲ ಮೇಡಮ್. ಅಲ್ಲ ನಮ್ಮ ಎಜುಕೇಟೆಡ್ ಪರ್ಸನ್ ನೀವು ಈ ತರ ಅವಾಜ್ ಹಾಕಿಸಿ ಅಲ್ಲಿ ಯಾರು ಕೊಟ್ಕೊಟ್ರು ಅವ್ರ ಹತ್ರ ಹೋಗಿ ಇಸ್ರು